ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ದೇಶಿ ಗೋವಿನ ಪಾರಂಪರಿಕ ರೀತಿಯ ಪರಿಶುದ್ಧ ತುಪ್ಪ ತಯಾರಕರಾದ ಕೃಷ್ಣಮೂರ್ತಿಯವರು. ಪರಿಶುದ್ಧವಾದ ತುಪ್ಪ ತಯಾರಿಕೆಯ ಹಿಂದಿನ ಕ್ರಮ ಮತ್ತು ತೃಪ್ತಿಯ ಕುರಿತಾಗಿ ನಮ್ಮ ಜೊತೆ ಒಂದಿಷ್ಟು ಹೊತ್ತು ಮಾತನಾಡಿದ್ದಾರೆ. ನಮಸ್ಕಾರ. ಗ್ರಾಮ ರಾಜ್ಯದ ಈ 15 ವರ್ಷಗಳ ಪಯಣದ ಸಂಭ್ರಮವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಆಚರಿಸ್ತಾ ಇದ್ದೀವಿ. ವಿಷ ಮುಕ್ತ ಅಡುಗೆ ಮುಕ್ತ ಮಾತು ಅನ್ನೋ ಈ ಸರಣಿಯ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ಒಬ್ಬ ಸಾಧಕರಿರ್ತಾರೆ. ಅವರು ಕೃಷಿಯಲ್ಲಿ ಸಾಧನೆ ಮಾಡಿದವರು ಅಥವಾ ಸಾಧನೆಯಲ್ಲಿ ಕೃಷಿ ಮಾಡಿದವರು, ಹೀಗೆ ಬೇರೆ ಬೇರೆ ರೂಪದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವವರನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಸಂದರ್ಶಿಸ್ತೇವೆ. ಅವರ ಮೂಲಕ ವಿಷ ಮುಕ್ತ ಅಡುಗೆ ಮನೆಯನ್ನು ಹೇಗೆ ಮಾಡುವುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಸಾಗ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಶುದ್ಧ ದೇಸಿ ತುಪ್ಪ A2 ಹಾಲಿನ ತುಪ್ಪವನ್ನು ನಿರಂತರವಾಗಿ ತಯಾರು ಮಾಡ್ತಾ ಗ್ರಾಮರಾಜ್ಯ ಸಂಸ್ಥೆಗೆ ಅದನ್ನು ಸರಬರಾಜು ಮಾಡ್ತಾ ಇರುವಂತಹ ಶ್ರೀಯುತ ಕೃಷ್ಣಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಈ A2 ಹಾಲಿನ ತುಪ್ಪ, ದೇಸಿ ತುಪ್ಪ ತಯಾರು ಮಾಡ್ತಿದ್ದೀರಾ, ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಾ ಹಾಗೂ ಇದಕ್ಕೆ ಪ್ರೇರಣೆ ಏನು ನಿಮಗೆ? 2010ರಿಂದ ಪ್ರಾರಂಭ ಮಾಡಿ ಈವರೆಗೂ ನಡೆಸ್ತಾ ಇದ್ದೀವಿ. ಗ್ರಾಮ ರಾಜ್ಯ ಸಂಸ್ಥೆಗೆ 2019ರಿಂದ ಕೊಡ್ತಾ ಇದ್ದೀವಿ. ಆರಂಭ ಮಾಡೋದಕ್ಕೆ ನಿಮಗೆ ಏನು ಪ್ರೇರಣೆ? ಆರಂಭ ಮಾಡೋಕ್ಕೆ ಮುಂಚೆ ಏನು ಅಂತಂದರೆ ನನಗೆ ದೇಸಿ ಹಸುವಿನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಅಷ್ಟು ಪೂರ್ತಿ ಗೊತ್ತಿರಲಿಲ್ಲ. ಒಂದ್ಸತಿ ಸಂಸ್ಥಾನದವರ ಒಂದು ಪ್ರವಚನ ಕೇಳಿದ ನಂತರ ದೇಸಿ ಹಸು ಇದನ್ನು ಮಾಡಬೇಕು, ಈ ದೇಸಿ ಹಸುನ ಉಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದ್ವಿ. ನಾವು ನಮ್ಮೂರಲ್ಲಿ ದೇಸಿ ಹಸುನ ಉಳಿಸ್ಬೇಕು ಅಂತ ಬೇರೆ ಬೇರೆ ಥರದಲ್ಲಿ ಪ್ರಯತ್ನ ಮಾಡಿದ್ವಿ. ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ವಿಫಲ ಆಯಿತು. ಸೊ ಯಾವಾಗ ಇದಕ್ಕೆ ಒಂದು ಕಮರ್ಷಿಯಲ್ ಟಚ್ ಅಂತ ಕೊಟ್ಟಾಗಷ್ಟೇ ನಾವು ದೇಸಿ ಹಸುಗಳನ್ನ ಉಳಿಸ್ಬೋದು ಅಂತ ಒಂದು ಅವ್ರ ಪ್ರವಚನನೂ ಕೇಳಿ ಇದನ್ನು ಒಂದು ಉಪಾಯ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದ್ವಿ. ಹೇಗಿತ್ತು? ಕಷ್ಟ ಇತ್ತಾ, ಸುಲಭ ಆಯ್ತಾ? ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಕಣ್ಣಲ್ಲಿ ರಕ್ತ ಒಂದು ಬರಲಿಲ್ಲ ನಮಗೆ ಪ್ರಾರಂಭದಲ್ಲಿ. ಯಾಕೆಂದರೆ ನಮಗೆ ದೇಸಿ ಹಸುಗಳ ಬಗ್ಗೆ ನಾವು ಶುರು ಮಾಡಿದಾಗ ದೇಸಿ ಹಸುಗಳ ಬಗ್ಗೆ ಅಷ್ಟೊಂದು ಯಾರಿಗೂ ಜನರಿಗೆ ಪರಿಚಯ ಇರಲಿಲ್ಲ. ಏನು ಅಂತಂದರೆ ಏನು, ಯಾಕೆ ಅದು ಇಲ್ಲೇ ಓಡಾಡುತ್ತಲ್ಲ, ಮನೆ ಮುಂದೆ ಓಡಾಡುತ್ತಲ್ಲ ಹಸುಗೆ, ಅಂಥ ಹಸುಗೆ ಯಾಕೆ ಅಷ್ಟೊಂದು, ಆ ಹಸು ತುಪ್ಪಕ್ಕೆ ಅಷ್ಟೊಂದು ಬೆಲೆ ಏನಕ್ಕೆ, ಅದರಲ್ಲಿ ಏನಂತ ವೈಶಿಷ್ಟ್ಯತೆ ಇದೆ? ನಾವು ತುಂಬ ಜನನ್ನ ತುಂಬ ಥರದಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೆ. ಕೆಲವ್ರು ಕನ್ವಿನ್ಸ್ ಆಗ್ತಿದ್ರು, ಕೆಲವ್ರು ಕನ್ವಿನ್ಸ್ ಆಗ್ತಿರ್ಲಿಲ್ಲ. ಸೊ ಅವಾಗ ಏನಾಗ್ತಿತ್ತು, ನಮಗೆ ಹೇಗೆ ಮುಂದುವರಿಸೋದು ಇದನ್ನು ಅಂತ ಬಂದು ಮತ್ತೆ ಸಂಸ್ಥಾನದವ್ರನ್ನ ಭೇಟಿ ಮಾಡಿ ಅವರು ಆಶೀರ್ವಾದ ಮಾಡಿದ್ದೀವಿ, ಹೆದರಬೇಡಿ ನೀವು ಮಾಡಿ, ನಮ್ಮ ಬೆಂಬಲ ನಿಮ್ಗೆ ಇದ್ದೇ ಇರುತ್ತೆ ಅಂತಂದಾಗ ಗ್ರಾಮ ರಾಜ್ಯ ಸಂಸ್ಥೆಗೆ ನಾವು ಪ್ರಾರಂಭ ಮಾಡಿದ್ವಿ ಸರಬರಾಜು ಮಾಡೋಕ್ಕೆ. ನೀವು ಅಂದರೆ ದೇಸಿ ತುಪ್ಪ ಅಂತ ಹೇಳಿದ್ರಿ, ಅಂದರೆ ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಉಳಿದ ಈಗ ನಮಗೆ ಮಾರ್ಕೆಟ್ನಲ್ಲಿ ಸಿಗೋ ತುಪ್ಪಕ್ಕೂ A2 ಹಾಲಿನ ತುಪ್ಪಕ್ಕೂ ಬೆಲೆಯಲ್ಲಿ ಅಲ್ಲದೆ ಬೇರೆ ಏನು ವ್ಯತ್ಯಾಸ ಇದೆ ಅಂತ? ಔಷಧಿ ಅಂಶಗಳು ತುಂಬ ಇದೆ ಇದರಲ್ಲಿ. ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಅಥವಾ ಮತ್ತು ಅದರಲ್ಲಿರೋ ಔಷಧಿ ಗುಣಗಳು. ಯಾಕೆಂದರೆ ಅದು ದೇಸಿ ಹಸುಗಳು ಸಾಮಾನ್ಯವಾಗಿ ಅವ್ಕೆ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಫುಡ್ಡೇ ಡಿಫ್ರೆಂಟ್. ನಾರ್ಮಲಿ ಹಸುಗೆ ಹಾಕೋಕ್ಕಿಂತ ದೇಸಿ ಹಸುಗಳು ಅವು ಆಯ್ಕೊಂಡು ಹುಲ್ಲು ತಿನ್ನುವಂಥದ್ದೇ ಸಪ್ರೇಟ್. ಅವು ಹೆಂಗೆ ಅದ ನಿಂತು ಕಟ್ಟು ಹಾಕಿದ್ರೆ ಅಷ್ಟು ಅಂದ್ರೆ ಆ್ಯಕ್ಟಿವ್ ಇರಲ್ಲ. ಆಮೇಲೆ ಅವು ಓಡಾಡಿಕೊಂಡು ಮೇಯೋದ್ರಿಂದ ಸೂರ್ಯರಶ್ಮಿ ಕಿರಣ ಅಂತ ಬೆನ್ನಲ್ಲಿರುತ್ತೆ. ಸೊ ಅದು ಆ್ಯಕ್ಟಿವ್ ಇರುತ್ತೆ. ಸೊ ಇನ್ನೊಂದೇನು ವಿಶೇಷ ಆಯಿತು ಅಂತಂದ್ರಲ್ಲಿ ದೇಸಿ ಹಸುವಿನಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಇಂಥದ್ದು ತಿನ್ನಬೇಕು ಅಂದ್ರೆ ಅಂಥದ್ದೇ ಮಾತ್ರ ತಿನ್ನು.
ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಹಸಿದ್ರೆ ಹುಲ್ ತಿನ್ನಲ್ಲ ಅಂತಾರಲ್ಲ ಹಾಗೆ. ನಮ್ಮ ದೇಶೀಯ ಹಸುಗಳು ಅದೊಂದು ತುಂಬ ಅಪರೂಪದ ವೈಶಿಷ್ಟ್ಯ. ನೀವು ಹಸುಗಳನ್ನ ಸಾಕ್ತೀರಾ ಅಥವಾ ನಿಮ್ಮ ಸುತ್ತಮುತ್ತ ಒಂದಿಷ್ಟು ಹಸುಗಳನ್ನ ಅಂದ್ರೆ ಈ ದೇಸಿ ಹಸುಗಳನ್ನ ಸಾಕುವವರನ್ನ ನೀವು ಗೊತ್ತು ಮಾಡಿಟ್ಕೊಂಡಿದ್ದೀರಾ? ಮುಂಚೆ ನಾವು ಸಾಕೋ ಉಪಾಯದಲ್ಲೇ ಇದ್ವಿ. ಅದು ಒಂದೆರಡು ತಿಂಗಳು ಪ್ರಯತ್ನ ಪಟ್ವಿ ಅದಕ್ಕೆ. ಅವಾಗ ಅರ್ಥ ಆಯ್ತು. ಯಾಕೆಂದ್ರೆ ನಾವು ಹಸು ಸಾಕೋದ್ರೆ ಹಸು ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ಅದು ಗರ್ಭ ಆದಾಗ ಅದು ಯಾವ ಮೂಮೆಂಟಲ್ಲಿ ಕರು ಹಾಕುತ್ತೆ ಅನ್ನೋದು ನಾವು ಪೂರ್ತಿ ಕಾಯ್ತಿರ್ಬೇಕು. ಸೊ ನಾವು ಕಾನ್ಸಂಟ್ರೇಷನ್ ಅದಕ್ಕೆ ಹಾಕ್ಬಿಟ್ರೆ ನಾವು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಮತ್ತು ಮಾರ್ಕೆಟ್ ಫೇಲ್ಯೂರ್ ಆಗುತ್ತೆ. ನಾವು ಡಿಮ್ಯಾಂಡ್ ಜಾಸ್ತಿ ಮಾಡಿ ಸಪ್ಲೈ ಕಡಿಮೆ ಕೊಟ್ಟರೆ ಮಾರ್ಕೆಟ್ ಫೇಲ್ಯೂರ್ ಆಗುತ್ತೆ. ಮತ್ತು ಯಾರೂ ಈ ಇಂಡಸ್ಟ್ರಿಗೆ ಬರೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಒಂದಿಷ್ಟು ಜನ ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವರಿಗೆ ಹಸು ನೀವು ಈ ಥರ ಮಾಡಿ, ನಾವು ನಿಮ್ಮಿಂದ ಹಾಲು ನಾವು ತೊಗೋತೀವಿ, ಒಂದು ಥರದಲ್ಲಿ ಬೈಬ್ಯಾಕ್ ಗ್ಯಾರಂಟಿ. ನಾವು ನಿಮ್ಮಿಂದ ಕಂಪಲ್ಸರಿಯಾಗಿ ಇಷ್ಟಕ್ಕೆ ಈ ರೇಟಿಗೆ ಹಾಲು ತೊಗೋತೀವಿ. ಈಗ ಎಷ್ಟು ರೈತರು, ಎಷ್ಟು ಹಸುಗಳು ಒಂದು ಅಂದಾಜು? ಈಗ ನಮ್ಮ ಹತ್ರ ಒಂದು 35 ಜನ ರೈತರಿದ್ದಾರೆ ಗ್ರೂಪು. ಅವ್ರ ಹತ್ರ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದು 120ರಿಂದ 130 ಹಸುಗಳಿದೆ. ಅದೆಲ್ಲ ದೇಶಿ ಹಸುಗಳು ಅಂದರೆ ಗಿರ್ ಇದೆ, ಹಳ್ಳಿಕಾರ್ ಇದೆ, ಆ ಥರ ಎಲ್ಲ ಥರನೂ ಇದೆ. ಒಂದು ಆ್ಯಾವ್ರೇಜಲ್ಲಿ ನಿಮಗೆ ಒಂದು ಹಸು ದಿನಕ್ಕೆ 5ರಿಂದ 6 ಲೀಟ್ರ್ ದಿನಕ್ಕೆ, 2 ಹೊತ್ತು ಸೇರಿ. ಬೆಳಗ್ಗೆ ಹಾಲು ತಯಾರು ಮಾಡೋ ಫ್ಯಾಕ್ಟ್ರಿ ಅಲ್ಲ. ನಮ್ದು ಏನಿದ್ರು ತುಪ್ಪ ಅಂತಾನೆ, ಅದಕ್ಕೋಸ್ಕರ ನಾವು ಪ್ಲಾನ್ ಅಲ್ಲ. ಹಸುಗಳು ಅಂತ ಅಂದಾಗ ಅದು ಹಾಲು ತಯಾರು ಮಾಡೋ 40 ಲೀಟರ್ ಸಂಪಯುತವಾದ 5-6 ಲೀಟರ್ನ ಹಾಲು ಕೊಡುತ್ತೆ. ನ್ಯಾಚುರಲ್ ಆಗಿ ಅದು ಎಷ್ಟು ಅದ್ರದ್ದು ಕೆಪಾಸಿಟಿ ಇರುತ್ತೆ ಅಷ್ಟನ್ನ ನಾವು ಅದನ್ನ ಮಾಡ್ಕೋತೀವಿ. ಬಟ್ ನಿಮ್ಮ ಮಾರ್ಕೆಟ್ ನೋಡಿದಾಗ, ಈ 10 ವರ್ಷದ ನಿಮ್ಮ ಪ್ರಯಾಣದಲ್ಲಿ ನೋಡಿದಾಗ ಏನೆಲ್ಲ ಬದಲಾವಣೆ ಆಗಿದೆ? ಬೇಡಿಕೆಯಲ್ಲಿರಬಹುದು, ಜನರ ತಿಳುವಳಿಕೆಯಲ್ಲಿರಬಹುದು, ಹಾಗೂ ಮಾರ್ಕೆಟ್ನಲ್ಲಿ ಉಳಿದ ಸಂಸ್ಥೆಗಳು ಇದೇ ರೀತಿಯ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದೆ ಅಂತಂದರೆ ಎಷ್ಟು ಈ ರೀತಿಯ ಶುದ್ಧತೆಯನ್ನು ಮತ್ತು ಒಂದು ಸರಿಯಾದ A2 ಹಾಲನ್ನೇ ಬಳಸ್ಕೊಂಡು ಮಾಡುವಂಥದ್ದು ನಡೀತಾ ಇದೆ ಓವರ್ ಆಲ್ ನೋಡೋದಾದ್ರೆ? ಒಂದರ್ಥದಲ್ಲಿ ಸರ್ ಇದು ನಂಬಿಕೆ ಮೇಲೆ ನಡೆಯುವಂಥದ್ದು. ಒಂದರ್ಥದಲ್ಲಿ ಹೇಳಬೇಕು ಅಂದರೆ, ಆವಾಗ ನಾವು 2016ರಲ್ಲಿ ಪ್ರಾರಂಭ ಮಾಡಿದಾಗ ಏನೂ ಗೊತ್ತಿಲ್ಲ ಜನಗಳಿಗೆ, ಏನೇನೂ ಗೊತ್ತಿಲ್ಲ. ಆವಾಗ ನಾವು ಪ್ರಾರಂಭ ಮಾಡಿದಾಗ ಇವಾಗಿಂದ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಏಕೆಂದರೆ ಎಲ್ರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದೇನು ಅಂದರೆ, ಅಫೋರ್ಡಬಲ್ ಆಗಿ ಪ್ರೈಸ್ ಬೇಕಾದ್ರೆ ಅವರು ಬೇರ್ ಮಾಡ್ತಾರೆ, ಬಟ್ ಅವ್ರಿಗೇನು ಶುದ್ಧತೆಯ ಪದಾರ್ಥ ಬೇಕು. ಅಂದರೆ ನಿಮಗೆ ಹೆಚ್ಚು ಗ್ರಾಮ ರಾಜ್ಯದ ಸಪೋರ್ಟ್ ಮಾತ್ರನಾ ಅಥವಾ ಬೇರೆ ಕಡೆನೂ ಇದು ಮಾಡ್ತೀರಾ? ಮತ್ತು ನಿಮ್ಮ ಮುತ್ತನೇ ಮಾರ್ಕೆಟ್ ಜಾಸ್ತಿನಾ ಅಥವಾ ಎಲ್ಲ ಕಡೆನೂ ತಗೋ? ಇಲ್ಲ, ನಮಗೆ ಫಸ್ಟು ಗ್ರಾಮ ರಾಜ್ಯದ್ದೇ ಮೇಯ್ನ್. ಅವರೇ ನಮ್ಮನ್ನು ಕೈ ಹಿಡಿದಿದ್ದು. ಯಾಕೆಂದರೆ ನಮ್ಗೆ ಅಂತ ದೊಡ್ಡ ಸಂಸ್ಥೆ ನಮ್ಮ ಕೈ ಹಿಡಿದಾಗ ನಮಗೂ ಒಂದು ಧೈರ್ಯ ಬಂತು, ಕೆಲಸ ಮಾಡ್ಬೋದು ನಾವು, ಹೆದರಬಾರದು ಇದರಲ್ಲಿ. ಇನ್ನೊಂದೇನು ಅಂತಂದರೆ, ಈ ಇಂಡಸ್ಟ್ರಿಗೆ ಯಾರೂ ಬರೋಲ್ಲ. ಯಾಕೆಂದರೆ 365 ದಿನನೂ ಕೆಲಸ ಮಾಡಬೇಕು. ವೀಕೆಂಡ್ ಅಂತ ಇರಲ್ಲ, ವೀಕ್ ಡೇಸ್ ಅಂತ ಇರಲ್ಲ, ಹಸು ಹಾಲು ಬರ್ತಾನೆ ಇರುತ್ತೆ, ನಾವು ಕೆಲಸ ಮಾಡಲೇಬೇಕು. ಅಂದರೆ ನಿತ್ಯವೂ ನೀವು ಪ್ರೊಡಕ್ಷನ್ ಮಾಡ್ತೀರಾ? ನಿತ್ಯ ನಾವು ಹಾಲಿಂದ ಬೆಣ್ಣೆ ತನಕ ನಾವು ಕೆಲಸ ಮಾಡಲೇಬೇಕು. ಅಂದರೆ ಹೇಗೆ ಅಂದರೆ ಈ ತುಪ್ಪ ತಯಾರಿಕೆ ಪ್ರಕ್ರಿಯೆ ಹೇಗಿರುತ್ತೆ? ಹಾಲು ಬರುತ್ತೆ, ಹಾಲು ಕಲೆಕ್ಟ್ ಮಾಡ್ಕೊಂಡ್ಬರ್ತಾರೆ. ಹಾಲು ಕಲೆಕ್ಟ್ ಮಾಡ್ಕೊಂಡ್ಬಂದ್ಮೇಲೆ ಅದನ್ನ ಫಿಲ್ಟರ್ ಮಾಡ್ತೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಶುದ್ಧತೆ ಇಂಪಾರ್ಟೆಂಟು. ಫಿಲ್ಟರ್ ಮಾಡಿದ್ಮೇಲೆ ಅದನ್ನ ಕಾಯಿಸ್ತೀವಿ. ಅದೆಲ್ಲ ಕಂಪ್ಲೀಟ್ ಮಿಷಿನರೀಸ್. ನಾವು ಮ್ಯಾನ್ಯುಯಲಿ ಅಂತೇನಿಲ್ಲ, ಕಂಪ್ಲೀಟ್ ಎಲ್ಲ ಮಿಷಿನ್ಸಲ್ಲೇ ಮಾಡೋದು. ಆ ಥರ ಕಾಯಿಸಿ ಅದನ್ನ ರೂಮ್ ಟೆಂಪ್ರೇಚರ್, ಅಂದರೆ ಉದಾಹರಣೆಗೆ 30ರಿಂದ 35 ಡಿಗ್ರಿ ಅದು ಕಮ್ಮಿಗೆ ಬಂದಾಗ ಅದಕ್ಕೆ ಮೊಸರು ಹಾಕಿ ಹೆಪ್ಪಾಕ್ತೀವಿ. ಪೂರ್ತಿ ಹಾಲಿಗೆನೆ ಮೊಸರು ಹಾಕಿ ಹೆಪ್ಪಾಕ್ತೀವಿ. ಓಕೆ. ಹೆಪ್ಪಾಕಿದ್ಮೇಲೆ ಅದು ಅಂದರೆ ಈ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲದಲ್ಲಿ ಡಿಫ್ರೆಂಟ್ ಟೈಮ್ಗೆ ಅದು ಹೆಪ್ಪಾಗತ್ತೆ. ನಿಮಗೆ ಬೇಸಿಗೆಯಲ್ಲಿ ಒಂದು 4ರಿಂದ 5 ಗಂಟೆಗೆ ಹೆಪ್ಪಾಗುತ್ತೆ. ಚಳಿಗಾಲದಲ್ಲಿ 10ರಿಂದ 12 ಗಂಟೆಗಳ ಕಾಲ ತಗೊಳುತ್ತೆ. ಮಳೆಗಾಲದಲ್ಲಿ ನಾರ್ಮಲಿಗೆ ಬರುತ್ತೆ. ಸೊ ಹಾಗಾಗಿ ಅದು ಡಿಪೆಂಡ್ಸ್, ವೆದರ್ ಬೇಸ್. ಅದಾದ್ಮೇಲೆ ಬೆಣ್ಣೆ ತೆಗಿತೀವಿ, ಕಡಿತೀವಿ. ಅದು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಚರ್ನಿಂಗ್ ಮಾಡಿದ ನಂತರ ಅದು ಬೆಣ್ಣೆ ತೆಗಿತೀವಿ. ಈ ಮೆಥಡಿಗೆ ಏನು ಅಂತ ಹೇಳ್ತೀರಿ? ಇದು ಏನಿದು? ಬಿಲೋನಾ ಮೆಥಡ್ ಅಂತಾರೆ. ಬಿಲೋನಾ ಮೆಥಡ್ ಅಂತಾರೆ. ನಾವು ಹಳ್ಳಿಗಳ ಕಡೆಯಲ್ಲಿ ಕಡಗೋಲಲ್ಲಿ ಕಡಿಯೋದು ಅಂತ. ಹೌದು. ಸೊ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ನಾವು ಹೇಳೋದು. ಹೆಸರಿನಲ್ಲಿ ಇದ್ದ ಹಾಗೆ ಕೃಷ್ಣನಿಗೆ ಹೇಗೆ ಮೊಸರು ಇದಿತ್ತೋ ಅದೇ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದೀವಿ. ಹಾಗಾಗಿ ಬೆಣ್ಣೆ ತೆಗೆದು ಅದನ್ನ ನಾವು ಮತ್ತೆ ಅದನ್ನ ಕ್ಲೀನ್ ಮಾಡ್ತೀವಿ. ಮಜ್ಜಿಗೆ ಅಂಶ ಉಳಿಬಾರ್ದು ಬೆಣ್ಣೆನಲ್ಲಿ ಯಾವತ್ತೂ. ಮಜ್ಜಿಗೆ ಅಂಶ ಉಳಿದ್ರೆ ತುಪ್ಪ ಬೇಗ ಕೆಡತ್ತೆ. ಕೆಡತ್ತೆ ಮೀನ್ಸ್ ಅದ್ರ ಎಡಿಬಲ್ ಫ್ರಾಗ್ರೆನ್ಸ್ ಇರೋದಿಲ್ಲ. ಔಷಧಿಗೂ ಉಪಯೋಗಿಸ್ಕೋಬಹುದು.
ಅಂದರೆ ಇಂಟೇಕು ತೊಗೋಬೋದು ಔಷಧಿಗೆ, ಮತ್ತು ಅದನ್ನು ಎಕ್ಸ್ಟ್ರಲ್ಲಿ ಮಸಾಜ್ ಮಾಡ್ತಾರೆ ಮಂಡಿ ನೋವಿಗೆ ಮತ್ತು ಹೆಡ್ಡೇಕಿಗೆ, ಆ ಥರದ್ದು. ಅದಕ್ಕೆ ಎಷ್ಟು ಹಳತಾದಷ್ಟು ಒಳ್ಳೆಯದು ಹೇಳ್ತಾರೆ. ಹೌದು. ಈಗ ನಿಮಗೆ 10 ವರ್ಷದ ಹಳೆ ತುಪ್ಪ ಅಂದರೆ ಈಗಿನ ರೇಟಲ್ಲಿ 5,000 to 6,000 ರೂಪಾಯಿ ಇದೆ ಕೆಜಿಗೆ. ಅಂದರೆ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಆದ್ರೂ ಆಗ್ಬೋದು. ಅದರಿಂದ ಹಳೆದು ಸಿಗೋದು ಇಲ್ಲ, ಮಾಡೇ ಇರಲಿಲ್ಲ ಯಾರು. ಅಂದ್ರೆ ಅಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಆ ಥರದನ್ನ ವ್ಯವಸ್ಥೆನೂ ಮಾಡಿದ್ದೀರಾ? ಮಾಡಿದ್ದೀವಿ, ಮಾಡಿದ್ದೀವಿ. ತುಂಬಾ ಲಿಮಿಟ್. ಅಂದ್ರೆ ಯಾವ್ದಾರ ಎಕ್ಸಾಂಪಲ್ಗೆ ತುಂಬಾ ಮೇಜರ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಕ್ಯಾನ್ಸರ್ ಆಗಲಿ ಆ ಥರ ಆದವ್ರಿಗೆ ನಾವು ಅದನ್ನ ಕೊಡ್ತೀವಿ, ಸಪ್ಲೈ ಮಾಡ್ತೀರಿ. ಅದ್ರ ಜನರಲ್ ಎಲ್ರಿಗೂ ಕೊಡೋದಿಲ್ಲ ಅದನ್ನ, ಯಾಕೆಂದ್ರೆ ಅದೊಂದು ನಮ್ಮ ಚಿನ್ನಕ್ಕಿಂತ ಹೆಚ್ಚು. ಯೂಶಲಿ ನಾವೀಗ ಮನೇಲಿ ತುಪ್ಪ ಹೇಗೆ ಮಾಡ್ತೀವಿ ಅಂತಂದ್ರೆ ಹಾಲನ್ನ ಕುದಿಸಿ ಅದ್ರ ಕೆನೆಯನ್ನು ತೆಗೆದಿಟ್ಕೊಂಡು ಅದನ್ನ ಇದು ಮಾಡುವಂಥ, ಈಗ ಅದು ಶಾರ್ಟ್ ಕಟ್ ಮೆಥಡ್ ಇದಾಗ್ತಿದೆ. ಹೆಚ್ಚಿನೆಲ್ಲ ಸಂಸ್ಥೆಗಳಲ್ಲೂ ಕೂಡ ಈ HF ಹಸುಗಳದ್ದು ಅಥವಾ A1 ಹಸುಗಳ ಹಾಲಿನಿಂದ ಹೆಚ್ಚಾಗಿ ಆ ಥರದ ತುಪ್ಪವನ್ನ ತಯಾರು ಮಾಡ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಸಂಪೂರ್ಣವಾಗಿ ಆ ಹಾಲನ್ನೇ ಹೆಪ್ಪು ಗಟ್ಟಿಸಿ ಅಂದ್ರೆ ಅದಕ್ಕೆ ಹೆಪ್ಪು ಹಾಕಿ ಅದರಿಂದ ಮೊಸರು ಇದು ಮಾಡಿ ಅದರಿಂದ ಬೆಣ್ಣೆ ತೆಗೆದು ಅದನ್ನ ತುಪ್ಪ ಮಾಡಿ ಬಿಲೋನಾ. ಹೌದು, ಬಿಲೋನಾ ಮೆಥಡ್ ಇಂದ, ಅಂದ್ರೆ ಅದು ಕಡ್ಗೋಲು ಸರ್, ವೇದಿಕ್ ಚರ್ನಿಂಗ್ ಅಂತ ಕೂಡ ಕರೀತಾರೆ ಅದಕ್ಕೆ. ಈ ತುಪ್ಪನ 2 ಥರದಲ್ಲಿ ಮಾಡ್ತಿದ್ದಾರೆ. ಒಂದು ನಾವು ಮಾಡ್ತಿರೋ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಕಡ್ಗೋಲಿಂದ ಕಡ್ದು ಮಾಡೋದು. ಈಗೆಲ್ಲ ಕೆಲವು ಬೇರೆ ಬೇರೆ ದೊಡ್ಡ ಕಂಪ್ನಿಗಳದ್ದು ದೊಡ್ಡ ಸಂಸ್ಥೆಗಳದ್ದು ಏನ್ ಮಾಡ್ತಿದ್ದಾರೆ ಅಂದ್ರೆ ಕ್ರೀಮ್ ಸಪರೇಟರ್ ಅಂತ ಒಂದು ಮಿಷಿನ್ ಬರುತ್ತೆ. ಹಾಲನ್ನ ಕಾಯಿಸ್ಬಿಡ್ತಾರೆ, ಕಾಯಿಸಿ ಅದಕ್ಕೆ ಮಿಷಿನಿಗೆ ಹಾಕ್ತಾರೆ. ನಾರ್ಮಲ್ ಮಿಷಿನ್ನೇ ಅದು ಪ್ರತಿ ಗಂಟೆ 80 ಲೀಟರ್ ಪ್ರೊಸೆಸ್ ಮಾಡ್ಕೊಡುತ್ತೆ ನಾರ್ಮಲ್ ಮಿಷಿನ್. ನಾವು ಬೇಕಾದ್ರೆ ಅದನ್ನ ತಗೋಬಹುದು, ಆ ಥರದ್ದು. ಅದು ಸಿಂಪಲ್. ಅದ್ರದ್ದು ಹೆಚ್ಚು ಕಮ್ಮಿ ಅದ್ರ ಪ್ರೈಸಿಂಗು ಅರೌಂಡ್ 20,000 to 25,000 ನಾರ್ಮಲ್ ಮಿಷಿನ್ ಅಷ್ಟೇ. ಅದು ಕ್ರೀಮ್ ಸಪರೇಟರ್ ಅಂತ ಅಂತಾರೆ. ಆಮೇಲೆ ನೀವು ಆ ಕ್ರೀಮ್ ಅನ್ನು ತೆಗೆದು ಅದರಿಂದ ಬೆಣ್ಣೆ ಮಾಡ್ತಾರೆ, ಹಾಲನ್ನ ಬೇರೆ ಮಾರಬಹುದು. ಹೌದು, ಎಲ್ಲರೂ ಮಾಡ್ತಿರೋದು ಆ ಮೆಥಡ್ ಅಲ್ಲಿ. ಬಟ್ ನಾವು ಅದು ನಮ್ ಲೆಕ್ಕಕ್ಕೆ ಅದು ತುಪ್ಪದ್ದಲ್ಲ, ಅದು ತುಪ್ಪನೇ ಅಲ್ಲ, ಅದು ತುಪ್ಪ ಅಲ್ಲ. ಏನ್ ಕಾರಣ ಏನು? ಅದು ಕಡದು ಮಾಡಿದಾಗ ಅಷ್ಟೇ ಅದ್ರ ಸತ್ವ ಬರುತ್ತೆ ನಿಮ್ಗೆ. ಅಲ್ಲ, ಈ ಕ್ರೀಮ್ ಅನ್ನ ತೆಗೆದು ಮಾಡೋ ತುಪ್ಪಕ್ಕೂ ಇಡೀ ಹಾಲನ್ನೇ ತುಪ್ಪ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅಂತ ಹೇಳಿ? ಅಂದ್ರೆ ನಿಮಗೆ ಸತ್ವ ಇರೋದಿಲ್ಲ ಅದರಲ್ಲಿ ನಿಮ್ಗೆ ಕೆನೆ ಬಂದಿರುತ್ತೆ. ಕೆನೆ ಬಂದಿರುತ್ತೆ. ಬಟ್ ನೀವು ಯಾವತ್ತು ಹಿಂಗೆ ಉಲ್ಟಾ ಸೀದಾ ನೀವು ಕಡ್ದಾಗ ಏನತ್ತೆ ಅಂದ್ರೆ ಇಲ್ಲಿ ಮೊಸರಲ್ಲಿರೋ ಪೂರ್ತಿ ಸತ್ವ ಬರುತ್ತೆ ನಿಮಗೆ. ಸತ್ವ ಇದ್ದಾಗ ಅಷ್ಟೇ ಅದು ಪರಿಪೂರ್ಣ ಆಗೋದು ಪದಾರ್ಥ. ಅದು ಸತ್ವನೇ ಇರಲ್ಲ. ಆ ಥರ ಆದಾಗ ಆ ಥರದಲ್ಲಿ ಈಸಿಯಾಗಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ದಂಡ ಆಗಲ್ಲ ಪದಾರ್ಥದಲ್ಲಿ. 1 kgನೋ ಅಥವಾ 1 ಲೀಟರ್ ತುಪ್ಪ ಆಗ್ಬೇಕು ಅಂತಂದ್ರೆ ಎಷ್ಟು ಹಾಲಿನ ಅವಶ್ಯಕತೆ ಬರುತ್ತೆ? ನಮಗೆ 25 ಲೀಟರ್ ಬೇಕು. 25 ಲೀಟರ್ ಹಾಲು ಬೇಕು. ಸರಾಸರಿ 1 ಲೀಟರ್ ಹಾಲಿಗೆ ಎಷ್ಟು ಬೆಲೆ ಇದೆ? ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಥವಾ ನೀವೇ ತಗೊಳ್ಳೋದಾದ್ರೆ ಏನಿದೆ? ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಈಗ ಎಲ್ಲರೂ 100 ರೂಪಾಯಿ 120 ರೂಪಾಯಿಗೆ ದೇಸಿ ಹಸು ಹಾಲನ್ನ ಸೇಲ್ ಮಾಡ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ದೇಸಿ ಹಸುದೇ ಹಾಲು ಅನ್ನೋದು ಗೊತ್ತಿಲ್ಲ. ಬಟ್ ನೀವು ದೇಸಿ ಹಸುದೇ ಅನ್ನೋದು ನಿಮ್ಗೆ ಗೊತ್ತು? ಹೌದು, ಯಾಕೆಂದ್ರೆ ನಾವೇ ಹೋಗಿ ರೈತರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ನೀವು ಕೂಡ ಇದೇ ರೀತಿಯ ಆಹಾರ ಕೊಡಬೇಕು. ಹೌದು, ಇದೇ ರೀತಿಯ ಆಹಾರ ಕೊಡಬೇಕು ಮತ್ತು ಇದೇ ತರ ಫಾಲೋ ಮಾಡಬೇಕು. ಯಾವುದೇ ತರದ್ದು ಕೆಮಿಕಲ್ ಐಟಮ್ ಹಾಕುವಂಗಿಲ್ಲ ಅಂತ ನಮ್ದೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಅವ್ರಿಗೆ ಫಾಲೋ ಮಾಡಬೇಕು. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಇದ್ರಲ್ಲಿ ಏನು ಅಂದ್ರೆ ದೇಸಿ ಹಸುಗಳಲ್ಲಿ ಒಂದು ಮಹತ್ವದಂತ ವೈಶಿಷ್ಟ್ಯ ಏನು ಅಂದ್ರೆ ಯಾವತ್ತೂ ಕೂಡ 10 ml ಎಕ್ಸ್ಟ್ರಾ ಕೊಡಲ್ಲ. ಈಗ ಆವರೇಜ್ ಅಲ್ಲಿ ಒಂದು 4 ಲೀಟರ್ ಒಂದು ಹಸು ಹಾಲು ಕೊಡ್ತಿದೆ ಅಂದ್ರೆ 3.9 3.8 ಕೊಡುತ್ತೆ ಹೊರತು 4.10 ಕೂಡ ಕೊಡೋದಿಲ್ಲ. ಆ ಥರ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ ಬೈ ಚಾನ್ಸ್ ಅವರಿಂದ ನಾವು ನಾರ್ಮಲಿ ಈಗ ನಾವು ತಗೋತಾ ಇರ್ತೀವಿ ಹಾಲನ್ನ, ಅವರಿಂದ ನಾವು ಪರ್ಚೇಸ್ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಬಂತು ಅಂದರೂ ಸಪ್ರೇಟ್ ನಾವು ಚೆಕ್ ಮಾಡ್ತೀವಿ. ಸಪ್ರೇಟ್ ಕಾಯಿಸಿ ಸಪ್ರೇಟ್ ಹೆಪ್ಪಾಕಿ ಸಪ್ರೇಟ್ ಬೆಣ್ಣೆ ತೆಗಿತೀವಿ. ನಮ್ಗೆ ಆ ಕ್ವಾಲಿಟಿನಲ್ಲಿ ಗೊತ್ತಾಗೋಗುತ್ತೆ ಇಶ್ಯೂ ಇದೆಯಾ ಇಲ್ವಾ. ಈ ಥರದ್ದು ಆಗಿದೆಯಾ? ಸುಮಾರು ಆಗಿದೆ. ಅದಕ್ಕೆ ಪರಿಹಾರ ಏನು ತಗೊಳ್ತೀರಾ? ಪರಿಹಾರ ಅಂದರೆ ಅವ್ರನ್ನ ನಮ್ಮ ತಂಡ ಒಂದು ಗ್ರೂಪ್ ಮಾಡ್ಕೊಂಡಿದ್ವಲ್ಲ, ಗ್ರೂಪಿಂದ ಕೈ ಬಿಟ್ಬಿಡ್ತೀವಿ. ಯಾಕೆ ಅಂತಂದ್ರೆ ನಾವು ಸಂಸ್ಥಾನದವ್ರು ಹೆಂಗೆ ರಾಮರಾಜ್ಯ ಸ್ಥಾಪನೆ ಮಾಡಬೇಕು ಅಂದ್ರೆ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದನ್ನ ಮತ್ತೆ ನಾವು ಸೇರಿಸ್ಕೊಂಡ್ರೆ ಅದಕ್ಕೆ ಅರ್ಥ ಇರೋದು. ಒಂದು ಅವರು ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಥರ ನಡೆದಿದೆಯಾ? ತುಂಬಾ ನಡೆದಿದೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಆಗಿದೆ. ನಮಗೆ ಆಕ್ಚುಲಿ ತುಪ್ಪ ಮಾಡೋದು ಕಷ್ಟದ ಕೆಲಸ ಅಲ್ಲ, ಹಾಲ್ ಕಲೆಕ್ಟ್ ಮಾಡೋದೇ ದೊಡ್ಡ ಕೆಲಸ. ಅದು ಶುದ್ಧವಾದಂತ ಹಾಲ್ನ ನಾವು ಮೇಯ್ನ್ ಆಗಿ ಕಲೆಕ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅದೇನೆ ನಮ್ಗೆ ದೊಡ್ಡ ಟಾಸ್ಕ್. ಒಂದು ಅಂದಾಜು ಅಂದ್ರೆ ದಿನಕ್ಕೆ ಎಷ್ಟು ತುಪ್ಪ ತಯಾರು ಮಾಡ್ತೀರಾ? ನಾವು 10 ರಿಂದ 12 ಲೀಟರ್. ಅಂದ್ರೆ ಒಂದು ಸಾಧಾರಣ ಒಂದು 250 ರಿಂದ 275 280 ಲೀಟರ್ ಹಾಲು ಬರುತ್ತೆ. ಇಷ್ಟು 120 ಹಸುಗಳಲ್ಲಿ? ಹೌದು, ಅಷ್ಟೇ ಬರೋದು.
ಅಂದ್ರೆ 120 ಹಸು ಅಂತಂದ್ರೆ ಎಲ್ಲವೂ ಹಸು ಕರೆಯುವ ಹಸುಗಳಿರಲ್ಲ. ಎಲ್ಲ ಕೊಡಲ್ಲ. ಕೆಲವು ತುಂಬಾ ಪೀಕಲ್ಲಿ ಇರುತ್ತೆ. ಅಂದ್ರೆ ಕರು ಹಾಕಿ ಒಂದು 3 ತಿಂಗಳು 4ನೇ ತಿಂಗಳಲ್ಲಿ ತುಂಬಾ ಪೀಕ್ ಹೋಗುತ್ತೆ ಹಾಲು ಸಪ್ಲೈ ಬರೋದು. ಇನ್ನು ಕೆಲವು ಅದನ್ನ ಬಿಡಿಸ್ಕೊಳ್ಳೋ ಸ್ಟೇಜಿಗೆ ಬಂದಿರುತ್ತೆ. ಮತ್ತೆ ಇನ್ನು ಕೆಲವು ಪ್ರೆಗ್ನೆನ್ಸಿಲಿ ಇರುತ್ತೆ. ಸೊ ಹಾಗಾಗಿ ಹೌದು. ಸೊ ಇನ್ನು ಈಗ ಚಳಿಗಾಲ, ಈಗ ಸ್ವಲ್ಪ ಕಡಿಮೆ ಹಾಲು ಬರೋದು. ನೆಕ್ಸ್ಟ್ ಬೇಸಿಗೆ ಅವಾಗ್ಲೂ ಕಡಿಮೆ. ಇನ್ನು ನಮ್ಗೆ ಏನಿದ್ರು ಇನ್ನು ಮಳೆಗಾಲಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅದ್ರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ. ಹಸಿರು ಹುಲ್ಲು ತಿನ್ನೋದ್ರಿಂದ ನೀರಿನ ಅಂಶ ತುಂಬಾ ಇರುತ್ತೆ. ಒಣ ಹುಲ್ಲು ತಿನ್ನೋದ್ರಿಂದ ಹಾಲು ಗಟ್ಟಿ ಬರುತ್ತೆ. ಓವರ್ ಆಲ್ ನಿಮ್ಗೆ ಆವ್ರೇಜ್ ಬಂದಾಗ ಹಾಗಿದ್ರೆ ಹೆಚ್ಚು ಕಮ್ಮಿ ತುಪ್ಪ ಒಂದೇ ತರ ಬರುತ್ತೆ ಅಂತ ಹೇಳ್ಬೋದಾ? ಸ್ವಲ್ಪ ಒಂದೇ ತರ ಬರಕ್ಕಾಗಲ್ಲ ಸರ್. ನಮ್ ಜನ ಫಸ್ಟ್ ನಾನು ಹೇಳ್ಬೇಕಾಗಿದ್ದು ಅದೇ ವಿಚಾರ. ತುಪ್ಪ ಕಂಪ್ಲೀಟ್ಲಿ ವೆದರ್ ಬೇಸ್ಡ್ ಪ್ರಾಡಕ್ಟ್. ನಮ್ಗೆ ವಾತಾವರಣ ಹೇಗಿರುತ್ತೆ, ವಾತಾವರಣಕ್ಕೆ ತಕ್ಕಂಗೆ ತುಪ್ಪ ಇರುತ್ತೆ. ನೀವು ಬೇಸಿಗೆಯಲ್ಲಿ ಬಂದಿದ್ದನ್ನ ಎಕ್ಸ್ಪೆಕ್ಟು ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ಮಳೆಗಾಲದಲ್ಲಿ ಬಂದಿದ್ದನ್ನ ಚಳಿಗಾಲದಲ್ಲಿ ಮಾಡೋಕ್ಕಾಗಲ್ಲ. ಈಗೇನಾಗುತ್ತೆ, ಎಕ್ಸಾಂಪಲ್ ಈಗ ಬೆಂಗಳೂರು ಚಳಿಗೆ ನೀವು ಒಂದು ಬಾಟ್ಲಿಗೆ ಹಾಕಿಟ್ರೆ ಇಮಿಡಿಯೇಟ್ 10 ರಿಂದ 15 ನಿಮಿಷದಲ್ಲಿ ಗ್ಲಾಸ್ ಬಾಟ್ಲಲ್ಲಿ ಗಟ್ಟಿಯಾಗ್ಬಿಡುತ್ತೆ. ಅದೇ ನೀವು ಬೇಸಿಗೆಯಲ್ಲಿ ಅದೇ ಇದ್ರಲ್ಲಿ ಹಾಕಿದ್ರೆ ನಿಮಗೆ ಒಂದು ಲೇಯರೇ ಕ್ರಿಯೇಟ್ ಆಗುತ್ತೆ. ಸಾಲಿಡ್ ಮತ್ತು ಲಿಕ್ವಿಡ್ 2 ಥರ ಲೇಯರ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಹಂಗಾಗಿ ತುಪ್ಪ ಅನ್ನೋದು ಕಂಪ್ಲೀಟ್ಲಿ ವಾತಾವರಣ ಬೇಸ್ಡ್. ಓವರ್ ಆಲ್ ಹಾಗಿದ್ರೆ ಈಗ ಜನ, ಈಗ ನೀವು ಅದೇ 10 ವರ್ಷದ ಹಿಂದಿನ ಕಥೆ ಹೇಳಿದ್ರಿ, ಇವತ್ತು ಹೇಗಿದೆ ಜನ, ಯಾವ ಥರ ಸ್ವೀಕಾರ ಮಾಡಿದ್ದಾರೆ? ಅಂದರೆ ಎಷ್ಟು ಆನ್ ಎನ್ ಆವ್ರೇಜ್ ಎಷ್ಟಕ್ಕೆ ಈ ತುಪ್ಪ ಮಾರಾಟ ಆಗುತ್ತೆ? ಹೊರಗಿನ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ತುಪ್ಪದ ಬೆಲೆ ಇರ್ಬೋದು, ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಜನ ಯಾವ ಥರ ಸ್ವೀಕಾರ ಮಾಡ್ತಿದ್ದಾರೆ? ಜನ ಈಗ ನಮ್ದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಪ್ರಾಡಕ್ಟಿಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಪ್ರೈಸಿಂಗು ಸುಮಾರು ಜನ ಎಲ್ಲ 3,000 4,000ಕ್ಕೆಲ್ಲ ಮಾಡ್ತಿದ್ದಾರೆ. ಬಟ್ ತುಪ್ಪದ ನಿಜವಾದ ಬೆಲೆ 2 ರಿಂದ 2,500 ರೂಪಾಯಿ ಇದೆ. ಅಷ್ಟು ಖರ್ಚು ಬರುತ್ತೆ. ಯಾಕೆಂದರೆ ಈಗ ನೋಡಿ, ನಾವು ರೈತರಿಗೆ 50 ರೂಪಾಯಿ ಕೊಡ್ತೀವಿ ಹಾಲಿಗೆ, 1 ಲೀಟ್ರ್ ಹಾಲಿಗೆ 25 ಲೀಟ್ರ್ ಹಾಲು ಬೇಕು. ಮತ್ತು ಅದರದ್ದು ಪ್ರೊಸೆಸಿಂಗ್ ಚಾರ್ಜಸ್ಸು, ಮೇಕಿಂಗ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಪ್ರತಿಯೊಂದು ಕಾಸ್ಟೇ ಅಲ್ಲ. ಸೊ ಹಾಗಾಗಿ 2 ರಿಂದ 2,500 ರೂಪಾಯಿ ಅಂತೂ ಬೇಕೇ ಬೇಕು. ಅದಕ್ಕಿಂತನೂ ಜಾಸ್ತಿ ಮಾರೋರು ಕೂಡ ಇದ್ದಾರೆ ಖಂಡಿತ. ಆದ್ರೆ ಅದರ ಅಥೆಂಟಿಸಿಟಿ ಬಗ್ಗೆ ಕೂಡ ನಿಮ್ಗೆ ಅಂದ್ರೆ ನಾವು ಜನಗಳಿಗೆ ಹೇಳೋದು, ನಿಮಗೆ ಎಲ್ಲಿ ನಂಬಿಕೆ ಇರುತ್ತೆ, ನಿಮ್ಗೆ ಯಾರ್ದಾದ್ರೂ ಆಗ್ಬೋದು ಸಂಸ್ಥೆ ಮೇಲೆ, ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ತಗೊಳ್ಳಿ. ನಿಮ್ಮಲ್ಲಿ ಬಂದು ನಾನು ಅಥವಾ ಯಾರಾದ್ರೂ ಗ್ರಾಹಕರು ಬಂದು ನಿಮ್ಮ ವ್ಯವಸ್ಥೆನ ನೋಡ್ಬೋದಾ, ಅಥವಾ ಹಸುಗಳನ್ನ ಎಲ್ಲಿ ಹೇಗ್ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಆಹ್ವಾನ ಕೊಡ್ತೀವಿ ಖಂಡಿತ. ಯಾಕೆ ಅಂತಂದ್ರೆ ಇದು ಒಂಥರ ತೆರೆದ ಅಂಚೆ. ನಾವು ಆ ಥರ ಏನು ಮುಚ್ಚಿಟ್ಟು ನಾವು ಕೆಲಸ ಮಾಡೋದಿಲ್ಲ. 2 ಹೊತ್ತು ಕೆಲಸ ಮಾಡ್ತಾನೆ ಇರ್ತೀವಿ. ಬೆಳಗಿನ ಹಾಲು ಸಂಜೆ ಹಾಲು ಬಂದೇ ಬರುತ್ತೆ. ಅಂದರೆ ಸಂಜೆ ಸ್ವಲ್ಪ ನಮ್ಮದು ಪ್ರೊಸೆಸಿಂಗ್ ಏನು ಇರೋದಿಲ್ಲ. ಬೆಳಗ್ಗೆ ಫಿಲ್ಟರ್ ಮಾಡಿ ಅದನ್ನು ಕಾಯಿಸಿ ಇಟ್ಟಿರ್ತೀವಿ. ಬೆಳಗ್ಗೆ ಒಟ್ಟಿಗೆ ಕಾಯಿಸಿ ಅದು ಒಟ್ಟಿಗೆ ಹೆಪ್ಪಾಕಿ ಪ್ರೊಸೆಸ್ ಮಾಡ್ತೀವಿ. ಹಾಗಾಗಿ ಇದು ನಾವು ಈ ಕೆಲವರು ಇದಲ್ಲಿ ಹೇಳ್ತಾರೆ, ಹುಣ್ಣಿಮೆ ದಿನ ತುಪ್ಪ ಮಾಡಿದ್ದೀರಾ, ನಮಗೆ ಸ್ಪೆಷಲ್ ಡೇಸ್ ತುಪ್ಪ ಬೇಕು ಅಂತ. ನಮ್ಮ ದಿನ ಒಂದೇ ಪ್ರೊಸೆಸ್. ನಾವು ಹುಣ್ಣಿಮೆ ದಿನ ಸ್ಪೆಷಲ್ ಅಂತಿಲ್ಲ, ಅಮಾವಾಸ್ಯೆ ದಿನ ಮಾಡೋದಿಲ್ಲ. ಅದೇನದು ವಿಶೇಷ ಅಂದ್ರೆ ಚಂದ್ರನ ಕಿರಣಗಳನ್ನ ಬೆಣ್ಣೆ ಅಟ್ರಾಕ್ಟ್ ಮಾಡುತ್ತೆ. ಹುಣ್ಣಿಮೆಗೆ ಭೂಮಿಗೆ ಚಂದ್ರ ಹತ್ರ ಆಗಿರ್ತಾನಲ್ಲ, ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಬೆಣ್ಣೆಲಿರೋ ಅಂಶ ಚಂದ್ರನ ಕಿರಣಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಸ್ಪೆಷಲ್ ಮೂನ್ ಡೇ ತುಪ್ಪ ಅಂತ ಈಗೆಲ್ಲ ಕೆಲವ್ರು ಮಾಡ್ತಿದ್ದಾರೆ. ಹೊಸ ಟ್ರೆಂಡ್ ಶುರು ಮಾಡ್ತಿದ್ದಾರೆ. ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನನ್ನು ಕೇಳಿದ್ರೆ ಅದು ಒಂದು 10% ವರ್ಕ್ ಆಗ್ಬೋದು ಸರ್. ಯಾಕೆಂದ್ರೆ ಅದಕ್ಕೆ ಬೇಕಾದಂತಹ ಏನೇನು ವಿಟಮಿನ್ಸ್ ಆಗ್ಬೋದು, ಅದ್ರದ್ದು ಎಲ್ಲ ಕೂಡ ನಮ್ಮ ದೇಶೀಯ ಹಸುಗಳು 100% ಇರುತ್ತೆ. ಓಕೆ, ಅದು ಬಟ್ ಅದನ್ನ ಇನ್ನಷ್ಟು ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಒಂದು 10%. ಇದು ಅಂದ್ರೆ ಇದು ಉಲ್ಲೇಖ ಆಗಿರುವಂಥದ್ದು, ಇದು ವೇದಗಳಲ್ಲಿ ಅಥವಾ ಯಾವುದ್ರಲ್ಲ ಜನರ ಮಾತಿಂದ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಇದು ಎಲ್ಲೂ ಉಲ್ಲೇಖ ಇತ್ತು ಎಲ್ಲೂ ಇಲ್ಲ. ಸೊ ಚಂದ್ರ ಭೂಮಿಗೆ ಹತ್ರ ಇದ್ದಾಗ ಮಾಡಿದ್ರೆ ಒಳ್ಳೇದು ಅಂತ ಮನೇಲಿ ಮಾತಾಡ್ತಾರಲ್ಲ, ಆ ಥರ ಬಂದಿರೋದು. ಬಟ್ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಏನೂ ಬರ್ದಿಲ್ಲ. ಬಟ್ ಈಗ ಒಂದು ಮಾತಿನಲ್ಲಿ ಹಾಗಿದ್ರೆ ಗ್ರಾಮ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಅಸೋಸಿಯೇಷನ್ ಬಗ್ಗೆ ಹೇಳೋದಾದ್ರೆ, ಗ್ರಾಮ ರಾಜ್ಯ ಅನ್ನೋ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಿ? ಗ್ರಾಮ ರಾಜ್ಯ ಅನ್ನೋ ಸಂಸ್ಥೆ ಇಡೀ ಕರ್ನಾಟಕಕ್ಕೆ ವ್ಯಾಪಿಸ್ಬೇಕಿದು. ಕರ್ನಾಟಕಕ್ಕೆ ವ್ಯಾಪಿಸಿದ್ರೇ ಇದು ಎಲ್ರಿಗೂ ಒಳ್ಳೇದು, ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ. ಏಕೆಂದರೆ ಅವ್ರದ್ದೇನಿದೆ ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಅಂತ, ಅದಾಗಬೇಕು ಅಂತಂದರೆ ಪ್ರತಿಯೊಬ್ಬರ ಮನೆಗೂ ಪದಾರ್ಥಗಳು ತಲುಪಬೇಕು. ಈಗ ನಾವು ತುಂಬ ಪ್ರಯತ್ನ ಪಟ್ವಿ ಹಾಲಿಂದು ಅಂತ. ನೀವು ಹಾಲನ್ನ ಎಲ್ಲೂ ತಲುಪ್ಸೋಕ್ಕಾಗಲ್ಲ. ಹೈ ಪೆರಿಷಬಲ್ ಐಟಮ್ ಅದು. ಪ್ರೋಸೆಸ್ ಮಾಡಲೇಬೇಕು. ನೀವು ಅವತ್ತು ಕನ್ಸಂಪ್ಷನ್ ಆಗಲೇಬೇಕು ಅದು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಹಾಗಾಗಿ ತುಪ್ಪಕ್ಕೆ ಬಂದ್ವಿ. ಹಾಲಲ್ಲಿ ನಾವು ಪ್ರಯತ್ನ ಮಾಡೋಕ್ಕಾಗಲ್ಲ. ಲಾಭ ಇದೆಯಾ ಇದರಲ್ಲಿ? ಲಾಭ ಮಾಡ್ಬೋದು ಸರ್. ಯಾಕೆ ಅಂತಂದರೆ ತುಪ್ಪಕ್ಕಿಂತ ಆ್ಯಕ್ಚುಲಿ ಮಜ್ಜಿಗೆಲಿ ದುಡ್ಡು.
ಈಗ ನೀವು ತುಪ್ಪ ಮಾಡ್ತೀರಾ, ಹೌದು. ಬೆಣ್ಣೆ ತೆಗೆದು ಕಡ್ದಿದ್ದು ಮಜ್ಜಿಗೆ ಇದ್ರೂ ಉಳಿಯುತ್ತೆ. ನೀವು ಅದನ್ನ ಕರೆಕ್ಟಾಗಿ ನಿಮಗೆ ವ್ಯವಸ್ಥೆ ಇದ್ದಾಗ, ಸಂಸ್ಥೆ ಇನ್ನೊಂದು ಯಾವುದೋ ಸಂಸ್ಥೆ ಇರ್ಬೋದು, ಅವ್ರದ್ದು ವ್ಯವಸ್ಥೆ ಆಗ್ಬೋದು, ಅವ್ರದ್ದು ಎಂಪ್ಲಾಯೀಸ್ ಹೇಗಿರ್ತಾರೆ, ರೂಟ್ ಹೇಗಿರುತ್ತೆ, ಅವ್ರದ್ದಲ್ಲಿ ಪಕ್ಕ ಇದ್ರೆ ಆ್ಯಕ್ಚುಲಿ ತುಪ್ಪಕ್ಕಿಂತ ದುಡ್ಡು ಮಜ್ಜಿಗೆಯಲ್ಲಿ ಮಾಡ್ಬೋದು. ನೀವು ಲೀಟ್ರಿಗೆ 50 ರೂಪಾಯಿ ಕೊಟ್ಟರು ತಗೊಳ್ಳೋರಿದ್ದಾರೆ ಮಜ್ಜಿಗೆ. ಅಂದ್ರೆ ಮಾತ್ರ. ವೈಯಕ್ತಿಕವಾಗಿನ ಅಥವಾ ಹೋಟೆಲ್ಗಳು ಈ ತರ? ಅಂದ್ರೆ ಹೋಟೆಲ್ಸಿಗೆ ಹೋದ್ರೆ ನಾವು ಅದ್ರ ಬಲ್ಕ್ ಆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿರಂತರವಾಗಿ ಇಷ್ಟೇ ಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲ ಅಂತಂದ್ರೆ ವೈಯಕ್ತಿಕವಾಗಿ ಕೊಡೋದಾದ್ರೆ ಬೆಂಗಳೂರು ಒಂದು ಭಾಗ, ಒಂದು ಹೆಚ್ಚು ಕಮ್ಮಿ ಒಂದು ಸೌತ್ ಅಂತ ಇಟ್ಕೊಳ್ಳಿ, ಸೌತ್ಗೆ ನೀವು ಸಪ್ಲೈ ಮಾಡೋಕ್ಕಾಗಲ್ಲ, ಅಷ್ಟು ಬೇಡಿಕೆ. ನೀವು ಯಾವುದೇ ಪಂಚಗವ್ಯ ವೈದ್ಯರನ್ನಾದ್ರೂ ಕೇಳಿ, ಆಯುರ್ವೇದಿಕ್ ಡಾಕ್ಟರ್ಸ್ನಾದ್ರೂ ಕೇಳಿ, ಯಾರನ್ನಾದ್ರೂ ಕೇಳಿ, ಅವ್ರು ಫಸ್ಟ್ ಸಜೆಸ್ಟ್ ಮಾಡೋದೇ ಮಜ್ಜಿಗೆ ಕೊಡಿ. ಮಜ್ಜಿಗೆ, ಹೌದು, ಅದು ಕಡದ ಮಜ್ಜಿಗೆ. ಕರೆಕ್ಟ್. ಕಡದ ಮಜ್ಜಿಗೆ. ಮೊಸರಿಗೆ ನೀರು ಹಾಕಿ ಮಾಡಿದ ಅದು ಮಜ್ಜಿಗೆ ಆಗೋದಿಲ್ಲ. ಅದ್ರಲ್ಲಿ ಕೊಬ್ಬಿನಾಂಶ ತೆಗಿಬೇಕು ನಾವು. ಕೊಬ್ಬಿನಾಂಶ ತೆಗೆದಾಗ್ಲೇನೆ ಅದು ಮಜ್ಜಿಗೆಯಾಗಿ ಪರಿಪೂರ್ಣ ಆಗುತ್ತದು. ಅದು ನಿಮಗೆ ತುಂಬ ಹೈ ಪೆರಿಷಬಲ್. ಅದು ಎಸ್ಪೆಷಲಿ ನಮ್ಮ ದೇಸಿ ಹಸುಗಳಲ್ಲಿ 3 ರಿಂದ 4 ಗಂಟೆ ಒಳಗಡೆ ಅದು ಹುಳಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಮತ್ತೆ ಮಸಾಲ ಐಟಮ್ಸ್ ಎಲ್ಲ ಹಾಕೋದಾದ್ರೆ ಪ್ರಯೋಜನ ಇಲ್ಲ ಕುಡಿದು. ನೀವು ನೀರು ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆನೇ ಕುಡಿಬೇಕು. ಕೆಲವರು ಅದಕ್ಕೆ ಒಗ್ಗರಣೆ ಹಾಕೋತಾರೆ, ಉಪ್ಪು ಹಾಕೋತಾರೆ. ಸಾಧಾರಣ ಅಂದರೆ ಈಗ 1 kg ತುಪ್ಪ ಮಾಡುವಾಗ 20-25 ಲೀಟರ್ ಬೇಕು ಅಂತ ಹೇಳಿದ್ರೆ, ಸೊ ಅಷ್ಟರಲ್ಲಿ ಸಾಧಾರಣ ಅಂದರೆ ಒಂದು 20 ರಿಂದ 24 ಲೀಟರ್ನಷ್ಟು ಸಿಗುತ್ತೆ ಅಂತ ನಾವು ಹೇಗೆ ಮಾಡ್ತೀವಿ ಅಂದರೆ ಸರ್, ಈಗ ಎಕ್ಸಾಂಪಲ್ ಒಂದು 10 ಲೀಟ್ರ್ ಮೊಸರು ಅಂದರೆ 10 ಲೀಟ್ರ್ ನೀರು ಹಾಕ್ತೀವಿ, 1:1 ರೇಷಿಯೋ. ಸೊ ಅಲ್ಲಿಗೆ ನಿಮಗೆ ಎಷ್ಟಾಯಿತು? 20 ಲೀಟ್ರ್ ಆಯಿತು. ಅದು ಕುಡಿಯೋ ಹದಕ್ಕೆ ಇರೋದಿಲ್ಲ, ನೀವು ಊಟ ಮಾಡ್ಬೋದು, ಅಷ್ಟು ಹದಕ್ಕೆ ಇರುತ್ತೆ. ನಿಮಗೆ ಕುಡಿಯೋ ಹದಕ್ಕೆ ಬೇಕು ಅಂದರೆ ಇನ್ನೂ 10 ಲೀಟ್ರ್ 15 ಲೀಟ್ರ್ ನೀರು ಹಾಕ್ಬೋದು. ಅಂದರೆ ಬಟ್ ಈ 20 ಲೀಟರ್ನಷ್ಟನ್ನು 50 ರೂಪಾಯಿ ಪರ್ ಲೀಟರ್ ಹಾಗೆ ತಗೊಳ್ತಾರೆ. ಅಂದರೆ 1 kg ತುಪ್ಪ ಮಾಡಿದ ಮಾರಾಟದ ಜೊತೆಗೆ ಸಾಧಾರಣ 1,000 ರೂಪಾಯಿಯಷ್ಟು ಇದರಲ್ಲೂ ಕೂಡ ಮಾಡ್ಕೊಳ್ಬಹುದು ಅಂತ ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ. ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಮೇನ್ ಏನು ಅಂತಂದ್ರೆ ಚಿಲ್ಲಿಂಗಲ್ಲಿ ಇರಬೇಕು ಯಾವಾಗಲೂ. ಫ್ರೋಸನ್ ಐಟಮ್ ಇದು, ಹೈಲಿ ಫ್ರೋಸನ್ ಐಟಮ್, ಚಿಲ್ಲಿಂಗಲ್ಲಿ ಇರಲೇಬೇಕು, ಇಲ್ಲ ಅಂದ್ರೆ ಹುಳಿ ಬಂದ್ಬಿಡುತ್ತೆ. ಅದು ಅಂದ್ರೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ನೀವು ಹುಣಸೂರಿನಲ್ಲಿ ಈ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಬಟ್ ಈಗ ಉಳಿದವರು ಯಾರಾದ್ರೂ ಹೀಗಿರುವಂಥದ್ದೇ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಅವರಿಗೆ ಮಾರ್ಗದರ್ಶನ ರೆಡಿ ಇದ್ದೀರಾ? ಖಂಡಿತ ಕೊಡ್ತೀವಿ. ಮತ್ತೆ ಇದರಿಂದ ಲಾಭ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ ಧೈರ್ಯವಾಗಿ ಹೇಳಿ? ಹೌದು, ಮಾಡ್ಬೋದು ಸರ್, ಲಾಭ ಮಾಡ್ಬೋದು. ಬಟ್ ಅಷ್ಟೇ ಅವ್ರದ್ದು ಎಥಿಕ್ಸ್ ಮೇಂಟೈನ್ ಮಾಡಬೇಕು. ಅವರು ಎಥಿಕ್ಸ್ ಇಂಪಾರ್ಟೆಂಟ್. ಈಗ ನನಗೂ ಆರ್ಡ್ರ್ ಬಂತು ಅಂದ ತಕ್ಷಣ ನಾನು ಏನೋ ಮಾಡೋಕ್ಕಾಗಲ್ಲ. ಇಲ್ಲ, ನನ್ನ ಹತ್ರ ಇರೋದೇ ಇಷ್ಟು, ಆ ಎಥಿಕ್ಸ್ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಆಸೆ ಅದೇ ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಂದ್ಬಿಡುತ್ತೆ. ನಿಮಗೆ ಆ ಥರದ್ದು ಏನಾದ್ರು ಟೆಂಪ್ಟೇಷನ್ಸ್ ಆಗಿದೆ? ಖಂಡಿತ ಇಲ್ಲ ಸರ್. ನಾವು ಅದಕ್ಕೋಸ್ಕರನೇ ನಾವು ಸುಮಾರು ಕಡೆಯಿಂದ ನಮಗೆ ಇನ್ನೂ ಡಿಮ್ಯಾಂಡ್ಸ್ ಬರ್ತಾ ಇದೆ. ನಾರ್ತ್ ಇಂಡಿಯಾದಿಂದ ಕೆಲವೆಲ್ಲ ಕಾಲ್ಸ್ ಬರುತ್ತೆ, ನಮಗೆ ಯಾರೋ ರೆಫರೆನ್ಸ್ ಕೊಟ್ಟರು, ನಿಮ್ಮ ನಂಬರು ತುಂಬ ಚೆನ್ನಾಗಿದೆ, ನಿಮ್ಮ ಪ್ರಾಡಕ್ಟು ಕಳಿಸ್ಕೊಡಿ ಅಂತ. ನಮ್ಮ ಹತ್ರ ರೆಗ್ಯುಲರ್ ಇಷ್ಟಿದ್ದಾರೆ, ಅವ್ರದ್ದೇನಾದ್ರು ಕೊಟ್ಟು ಅವರೇ ಬೇಡ ಅಂತ ನಿಮಗೆ ಕಳಿಸ್ಕೊಡ್ಬೋದು. ಬಟ್ ಅದನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತಂದ್ರೆ ಸ್ಕೇಲ್ ಅಪ್ ಮಾಡಬೇಕು ಅಂತಂದ್ರೆ ನಮ್ಮ ದೇಶಿ ಹಸುಗಳೇ ಇಲ್ವಲ್ಲ ಸರ್, ಅದು ಸಮಸ್ಯೆ ಆಗಿರೋದು. ಬಟ್ ರೈತರನ್ನ ಹೇಗೆ ಉತ್ತೇಜಿಸ್ತೀರಾ? ಅವ್ರಿಗದೆ ಈಗ ನಾವು ಏನು ಪ್ರೈಸಿಂಗ್ ಕೊಡ್ತಾ ಇದ್ದೀವಿ, ನಿಮ್ಗೆ ಇದ್ರಲ್ಲಿ ಮಜ್ಜಿಗೆಯಲ್ಲಿ ಮಾಡ್ಕೊಳ್ಳಿ, ಈ ಥರ ದೇಸಿ ಹಸುದು ಗೋಮೂತ್ರ ಮತ್ತು ಗೋಮಯದಲ್ಲಿ ಪ್ರಾಡಕ್ಟ್ಸ್ ಮಾಡಿ ನಾವು ಅದಕ್ಕೆ ಮಾರ್ಕೆಟ್ ಕೊಡಿಸ್ತೀವಿ. ಘನಜೀವಾಮೃತ ಈ ಥರದ್ದು ಪ್ರತಿ ಊರಿಗೂ ಕೂಡ ಈ ಥರದ ಸಂಸ್ಥೆಗಳು ಹುಟ್ಕೊಳ್ಬೇಕು ಅನ್ಸುತ್ತಾ ನಿಮಗೆ? ಖಂಡಿತ ಬೇಕಾಗಿದೆ ಸರ್. ಭೂಮಿಗೆ ನೀವು ಯಾವತ್ತು ಹಸುವಿನ ಗೋಮಯ ಗೋಮೂತ್ರ ಬಿದ್ರೇನೆ ಭೂಮಿ ಫಲವತ್ತತೆ ಆಗೋದು. ನೀವು ಒಂದು ಕಡೆಯಿಂದ ಬರೀ ನೀರು ಬಿದ್ದರೆ ಏನೂ ಬಿರಲ್ಲ, ಅದಕ್ಕೆ ಬೇಕಾದಂಥದ್ದು ಪೂರ್ತಿ ಬೇಕಲ್ಲ. ಆ ಪೂರ್ತಿ ಅಂಶಗಳು ಗೋಮಯ ಗೋಮೂತ್ರದಲ್ಲಿದೆ. ಗೋಮಯ ಗೋಮೂತ್ರ ಯಾವತ್ತು ಭೂಮಿಗೆ ತಾಕತ್ತೆ, ಅವತ್ತು ಭೂಮಿ ಸಮೃದ್ಧಿ ಆಗುತ್ತೆ. 10 ವರ್ಷದ ಪ್ರಯಾಣ, ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೀರಾ ಮುಂದೆ? ಕನಸು ಅನ್ನೋದೇನಿಲ್ಲ ಸರ್, ಒಂದೇ ಕನಸು, ದೇಸಿ ಹಸು ಉಳಿಸ್ಬೇಕು ಅಷ್ಟೇ. ಈಗ ಒಂದು 100 ಅಥವಾ 120 ಹಸುಗಳ ಮೂಲಕ ಮಾತ್ರ ಮಾಡ್ತಿದ್ದೀರಾ. ಇನ್ನಷ್ಟು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋ ಯೋಚನೆಗಳಿದೆ. ಅದಕ್ಕೆ ತಕ್ಕಂತಹ ಬೆಂಬಲ ಬೇಕು. ಹೇಗೆ ಬೆಂಬಲ ಅಂದರೆ ರೈತರುಗಳು ಅವರು ಬಂದು ಇದಕ್ಕೆ ಸೇರ್ಕೋಬೇಕು. ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದೀರಾ? ನನ್ನ ವೈಯಕ್ತಿಕ ಪ್ರಕಾರ ಗೋಶಾಲೆ ಅನ್ನೋದು ರಾಂಗ್ ಕಾನ್ಸೆಪ್ಟ್. ಯಾಕೆ ಅಂತಂದರೆ ನೀವು 1 ಹಸು ಅಥವಾ 2 ಹಸು ನೋಡ್ಕೊಳ್ಳೋಕ್ಕೂ 300 ಹಸು ನೋಡ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರತಿ ಮನೆಗೂ ಹಸುಗಳು 2. ಹೇಗೆ ಕನ್ವಿನ್ಸ್ ಮಾಡ್ತೀರಾ ಜನರನ್ನು? ಅದೇ ಎಲ್ಲ ಥರದ್ದು ಆರ್ಥಿಕವಾಗಿ, ನಮಗೆ ಮೇಯ್ನು ಆರ್ಥಿಕವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಸ್ವಾವಲಂಬಿ ಆಗ್ತೀರಾ. ನಿಮಗೆ ನೀವೇ ರಾಜರು. ಇನ್ನೊಬ್ರು ಕೈ ಕೆಳಗಡೆ ಹೋಗಿ ನೀವು ತಿಂಗಳ ಸಂಬಳಕ್ಕೋಸ್ಕರ ನಿಮಗೆ ಬೇಕಾದ ಕೆಲಸ ಮಾಡ್ಕೊಳ್ಳಿ.
ಬೇಕಾದಂಥ ಜೀವನ ಮಾಡಿ, ಒಳ್ಳೆ ವಾತಾವರಣ, ಏನು ಬೇಕಾದ್ರೂ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗೋ ಪರಿಸ್ಥಿತಿಲಿದೆ ಸರ್, ಆರೋಗ್ಯ ಒಂದು ಬಿಟ್ಟು. ಒಳ್ಳೆಯದಾಗಲಿ. ಇನ್ನಷ್ಟು ನಿಮ್ಮ ಸಂಸ್ಥೆ ಬೆಳೀಲಿ. ಗ್ರಾಮರಾಜ್ಯಕ್ಕೆ ಹೇಗೆ ಇದು ಮಾಡ್ತಿದ್ದೀರೋ ಹಾಗೆ ನಿಮ್ಮ ಕನಸಿನ ಹಾಗೆ ಉತ್ತರ ಭಾರತದ ಒಂದು ಇದೇನಿದೆ, ಸೊ ಇನ್ನಷ್ಟು ಜನರಿಗೆ ನಿಮ್ಮ ತುಪ್ಪ ಅಲ್ಲಿಗೂ ಕೂಡ ತಲುಪೋ ಥರ ಆಗಲಿ. ಅದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ನಿಮ್ಮಂಥವರನ್ನು ನೀವು ಹುಟ್ಟಿಸುವ, ಅವರನ್ನು ಹುಟ್ಟು ಹಾಕಿ ಅವರೊಂದು ಸಂಸ್ಥೆಯನ್ನು, ಇದೇ ಥರದ ಸಂಸ್ಥೆಗಳನ್ನು ಮಾಡೋ ಥರ ಮಾರ್ಗದರ್ಶನ ಮಾಡೋ ಒಂದು ಶಕ್ತಿ ಕೂಡ ನಿಮಗೆ ಇನ್ನಷ್ಟು ಬರಲಿ ಅಂತ ಹಾರೈಸ್ತಾ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕೊನೆ ಮಾತೇನು ಅಂದರೆ, ಸಂಸ್ಥಾನದವ್ರ ಥರ ದಯವಿಟ್ಟು ದೇಶಿ ಹಸುಗಳನ್ನ ಕಾಪಾಡಿ. ಉಳಿದ್ರೇ ಭೂಮಿ ಉಳಿಯತ್ತೆ, ಇಲ್ಲ ಅಂದರೆ ಭೂಮಿ ಉಳಿಯಲ್ಲ. ಇದು ಎಲ್ಲಿ ಬೇಕಾದರೂ ಹೇಳ್ಬೋದು, ಇದನ್ನು ಓಪನ್ ಆಗಿ ಯಾವ ಸ್ಟೇಜ್ ಮೇಲೆ ಬೇಕಾದರೂ ಹೇಳ್ಬೋದು. ಆಗಲಿ. ಆ ಸಂಸ್ಥಾನದವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದ ಹಾಗೆ ದೇಸಿ ಹಸುವಿನ ಉಳಿಸುವ ಹಾಗೂ ಬೆಳೆಸುವ ನಿಟ್ಟಿನಲ್ಲಿ ಕೃಷ್ಣಮೂರ್ತಿಯವರು ಹೇಗೆ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೋ, ಇಂತಹ ಒಂದು ದೊಡ್ಡ ಸೈನ್ಯವೇ ತಯಾರಾಗಲಿ. ಮತ್ತೆ ನಮ್ಮ ದೇಶ ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯದತ್ತ ನಡೀಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಮ ಮನೆಯನ್ನು ಕೂಡ ವಿಷ ಮುಕ್ತ ಅಡುಗೆ ಮನೆಯಾಗಿ ಪರಿವರ್ತಿತ ಮಾಡುವಲ್ಲಿ ನಾವು ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ತಿಳ್ಕೊಳ್ತೀವಿ. ಹಾಗೆಯೇ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನವ್ರಿಗೂ ಈ ವಿಚಾರವನ್ನು ತಿಳಿಸಿ ಆರೋಗ್ಯಯುತ ಜೀವನವನ್ನು ನಡೆಸಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.